ನಿಮಗೆ ಕುಂಭಮೇಳಕ್ಕೆ ಹೋಗ್ಲಿಕ್ಕೆ ಫ್ಲೈಟ್ ಟಿಕೆಟ್ ಸಿಗ್ತಾ ಇಲ್ಲ ಆದ್ರೆ ಪ್ರಯಾಗ್ರಾಜ್ನ ಹತ್ತಿರದ ಪ್ರಮುಖ ಸಿಟಿಗಳನ್ನ ನೋಡಿ ಅಲ್ಲಿಗೆ ನೀವು ಫ್ಲೈಟ್ ಮೂಲಕ ಹೋಗಿ ಅಲ್ಲಿಂದ ಬಸ್ ಮೂಲಕ ಹೋಗಿ ಯಾವ್ಯಾವ ಸಿಟಿಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ನಾವು ಮೊದಲಿಗೆ ನೀವು ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಪ್ರಯಾಗ್ರಾಜ್ಗೆ ನೀವು ಫ್ಲೈಟ್ ಅಲ್ಲಿ ಹೋಗೋದಾದ್ರೆ ಟಿಕೆಟ್ 25,000 ರೂಪಾಯಿ ಕಡಿಮೆ ಸಿಗ್ತಾ ಇಲ್ಲ. ಇದಲ್ಲದೆ ಇನ್ನು ಪ್ರಯಾಗ್ರಾಜ್ಗೆ ಹತ್ತಿರದ ಏರ್ಪೋರ್ಟ್ ಇವೆ ನೋಡಿ, ವಾರಣಾಸಿ ಆಗ್ಲಿ, ಲಕ್ನೋ ಆಗ್ಲಿ, ಅಯೋಧ್ಯೆ ಆಗ್ಲಿ, ಇದೆಲ್ಲದರ ಫ್ಲೈಟ್ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ಈಗ ವಾರಣಾಸಿ ಕೂಡ 17,000-18,000 ರೂಪಾಯಿ ಮೇಲ್ಗಡೆನೆ ಸಿಗ್ತಾ ಇದೆ, ಅದಕ್ಕಿಂತ ಕಡಿಮೆ ಸಿಗ್ತಾ ಇಲ್ಲ. ಇನ್ನು ಲಕ್ನೋ ಹೋಗೋದಾದ್ರೂ ಕೂಡ ಅದು ಕಾಸ್ಟ್ಲಿ ಇದೆ. ನೀವು ಇದಲ್ಲದೆ ಕೂಡ ಇನ್ನು ಬೇರೆ ಸಿಟಿಗಳನ್ನ ನೋಡ್ಬೇಕಾಗ್ತದೆ. ಹೆಚ್ಚಿನವರು ದೆಹಲಿಗೆ ಹೋಗ್ತಾ ಇದ್ದಾರೆ, ನೀವು ಆ ರೀತಿಯಲ್ಲಿ ಕೂಡ ಹೋಗ್ಬೋದು. ದೆಹಲಿಗೆ ಬೆಂಗಳೂರಿಂದ, ಮಂಗಳೂರಿಂದ ಎಲ್ಲ ಕಡೆಯಿಂದ ನಿಮಗೆ ಫ್ಲೈಟ್ ಸಿಗ್ತದೆ. ಒಂದು 3 ಗಂಟೆ ಫ್ಲೈಟ್ ಜರ್ನಿ ಇರ್ತದೆ. ಡೈರೆಕ್ಟ್ ಫ್ಲೈಟ್ ಸಿಕ್ಕರೆ ದೆಹಲಿಗೆ ಹೋಗಿ ದೆಹಲಿಯಿಂದ ನೀವು ಬಸ್ ಮೂಲಕ ಇಲ್ಲಿಗೆ ಪ್ರಯಾಗ್ರಾಜ್ ಬರಬೇಕು. ಬಸ್ ಟಿಕೆಟ್ 1,000 ರೂಪಾಯಿಂದೆಲ್ಲ ಪ್ರಾರಂಭ ಆಗ್ತದೆ. ಬೇಗ ಬರೋ ಬಸ್ ನ ನೋಡ್ಕೊಂಡು ಅದನ್ನ ಬುಕ್ ಮಾಡ್ಕೊಳ್ಳಿ. ಅಬಿ ಬಸ್, ರೆಡ್ ಬಸ್ ಆಪ್ ಎಲ್ಲ ಬುಕ್ ಮಾಡ್ಕೊಳ್ಬಹುದು ನೀವು. ಇನ್ನು ಕೆಲವರು ಭೋಪಾಲಿಗೆ ಕೂಡ ಹೋಗ್ತಾ ಇದ್ದಾರೆ. ಭೋಪಾಲಿಗೆ ಒಂದು 2 ಗಂಟೆ ಫ್ಲೈಟ್ ಜರ್ನಿ ಬೆಂಗಳೂರಿಂದ 6,500-7,000 ರೂಪಾಯಿಗೆಲ್ಲ ಫ್ಲೈಟ್ ಟಿಕೆಟ್ ಸಿಗ್ತಾ ಇದೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ. ಇನ್ನು ಕೆಲವರು ನಾಗ್ಪುರಿಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಆಗ್ತದೆ, ಆದ್ರೆ ಫ್ಲೈಟ್ ಟಿಕೆಟ್ ಕಡಿಮೆ ಸಿಗ್ತಾ ಇರೋದ್ರಿಂದ ನಾಗ್ಪುರಿಗೆ ಹೋಗ್ತಾ ಇದ್ದಾರೆ. ಹೀಗೆ ಕೆಲವರು ಬೇರೆ ಬೇರೆ ಸಿಟಿಗಳಿಗೆ ಹೋಗ್ತಾ ಇದ್ದಾರೆ. ಇನ್ನು ಟ್ರೈನಲ್ಲಿ ಹೋಗೋರು ಕೂಡ ಹಾಗೆ ಡೈರೆಕ್ಟ್ ಪ್ರಯಾಗ್ರಾಜ್ಗೆ ನೋಡದೆ ಪ್ರಮುಖ ಹತ್ತಿರದ ಸಿಟಿಗಳನ್ನ ನೋಡಿಕೊಂಡು ಅಲ್ಲಿಗೆ ಹೋಗಿ ನೀವು ಹೋಗಬೇಕಾಗ್ತದೆ ಬಸ್ ಮೂಲಕ. ಈ ರೀತಿಯೆಲ್ಲ ನೀವು ಕುಂಭಮೇಳಕ್ಕೆ ಹೋಗಿ ಬರ್ಬೋದು. ಇನ್ನು ರೈಲ್ನ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೇವೆ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರಿಗೆ ಕೂಡ ಸಹಾಯ ಆಗ್ಬೋದು.